ಏಯ್, ನೀನು ಇಷ್ಟೆಲ್ಲ ಮಾತಾಡಿದ್ಮೇಲೂ ನಾನು ಅವನಿಗೆ ಫೋನ್ ಕೊಡಬೇಕಾ? ಯಾಕೆ? ಅವನ್ ಬ್ರೈನ್ ವಾಶ್ ಮಾಡಿ ಮತ್ತೆ ನಮ್ಮನೆಗೆ ಬಂದು ಸೇರ್ಕೊಳಕ? ಅಷ್ಟೆಲ್ಲ ಸೀನ್ ಇಲ್ಲ ಬಿಡ. ಏಯ್, ನಿನ್ನ ಹತ್ರ ಏನೇ ಮಾತಾಡೋದು, ಅಟ್ಲೀಸ್ಟ್ ನಿಮ್ಮ ಅಮ್ಮಗೆ ಫೋನ್ ಕೊಡೆ. ಕೆಟ್ಟ ಚೈಲ್ಡ್ ಚಪಾತಿ ನೀನು. ನಿನ್ನ ಹತ್ರ ಏನೇ ಮಾತಾಡಲಿ ನಾನು? ಚೈಲ್ಡ್ ಚಪಾತಿ ಅಂದ್ರೆ ಮತ್ತದೇ ಸಾಯಿಸ್ಬಿಡ್ತೀನಿ ನೋಡ. ಫೋನ್ ಇವಳ ಹತ್ರ ಏನು ಮಾತಾಡಲಿ ಗುರು ನಾನು? ಹಿಂಸೆ ಕೊಡ್ತಾ ಇದ್ದಾಳಲ್ಲ ದೇವ್ರೇ. ಸರಿ ಕೇಳಿಸ್ಕೊ, ಕ್ಲೀನಾಗಿ ಕೇಳಿಸ್ಕೊ. ಇಲ್ಲ ರೆಕಾರ್ಡರು ಮಾಡೆ, ನಿಮ್ಮ ಅಣ್ಣಗೆ ಹಂಗೆ ತಗೊಂಡೋಗಿ ಕೇಳಿಸಾರು ಕೇಳಿಸ್ಬೋದು. ನಿನ್ನ ಬಗ್ಗೆ ನಂಬಿಕೆನೇ ಇಲ್ಲ, ಯಾಕಂದರೆ ನಾನು ಇಲ್ಲಿ ಎ ಅಂದರೆ ನೀನು A to Z ಹೇಳಿರ್ತೀಯ ಅಂತ ಕಿತ್ತೋದಳು ನೀನು. ಬೇಡ ನೋಡು ಅಶ್ವಿನಿ, ಸುಮ್ಮನೆ ಟ್ರಿಗರ್ ಮಾಡಬೇಡ ನನ್ನ. ನೀನು ನಂಗೆ ಮಾಡಿರೋದೆಲ್ಲ ನಾನು ಹಿಂಗೆ ಮಾಡೋದಾದ್ರೆ ನಿಂದು ಇಡೀ ಜೀವನ ನಿಂಗೆ ಟಾರ್ಚರ್ ಕೊಟ್ಟರು ಕಮ್ಮಿನೇ. ಬಿಡು ಬಿಡು ಬಿಡು, ಹೋಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಏನು ಗೊತ್ತಾ, ನಾನು ಅಪ್ಪ ಇವತ್ತು ಲಾಯರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ. ಅಲ್ಲಿ ಒಬ್ಬರು ಲಾಯರ್ ಹತ್ರ ಅಪ್ಪ ಆಲ್ರೆಡಿ ಮಾತಾಡಿದ್ದಾರೆ, ಅವ್ರು ಇವಾಗ ಸಿಗ್ತೀನಿ ಕೋರ್ಟಲ್ಲಿ ಅಂದರು. ಹಾಗಾಗಿ ನಾವು ಇವತ್ತು ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಅಂದರೆ ಲಾಯರ್ನ ಮುಖಾಮುಖಿ ಮಾತಾಡೋಣ ಅಂತ. ಅವ್ರ ಹತ್ರ ಅದೇ ಡೈವರ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದ್ರ ಪ್ರೊಸೀಜರ್ ಏನಿರುತ್ತೆ ಏನೋ ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ಹೇಮಂತ್ ಕೂಡ ಬರಬೇಕಾಗುತ್ತೆ ಅನ್ಸುತ್ತಲ್ಲ, ಬರಲೇಬೇಕು. ಇವತ್ತು ಲಾಯರ್ ಹತ್ರ ಮಾತಾಡಿ ಬಂದಮೇಲೆ ನಾನು ಹೇಮಂತಿಗೆ ಫೋನ್ ಮಾಡಿ ಹೇಳ್ತೀನಿ ಲಾಯರ್ ಏನಂದ್ರು ಅಂತ. ದಯವಿಟ್ಟು ನೀನು ಫೋನ್ ಎತ್ತಬೇಡ, ಹೇಮಂತಿಗೆ ಫೋನ್ ಕೊಡು. ಮತ್ತು ಇನ್ನೊಂದೇನು ಅಂದರೆ ಹೇಮಂತಿಗೆ ಫೋನ್ ಎತ್ತಕ್ಕೆ ಹೇಳು ಅಟ್ಲೀಸ್ಟ್ ಇವತ್ತು ಸಂಜೆ. ಯಾಕಂದರೆ ನಾನು ಲಾಯರ್ ಏನು ಹೇಳಿದ್ದಾರೆ ಅನ್ನೋದು ಹೇಳಬೇಕಲ್ಲ ಹೇಮಂತ್ಗೆ. ಹಾಗಾಗಿ ಅದೇನು ಪ್ರೊಸೀಜರ್ ಇದೆ ಏನಿದೆ ಅಂತ ಮುಂದೆ ನೋಡೋಣ. ಹೊಸ ನಾಟಕ ಅಶ್ವಿನಿ, ಚೆನ್ನಾಗಿದೆ. ಇವಾಗ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಕ್ಕೂ ನಾವು ಹೆದರಿ, ಬೇಡ ಅಶ್ವಿನಿ ಡೈವರ್ಸ್ ಕೊಡ್ಬೇಡ, ನಮ್ಮ ಮನೆಗೆ ಬಂದ್ಬಿಡು ಅಂತ ಕಾಲಿಟ್ಕೊಳ್ತೀವಿ ಅಂದ್ಕೊಂಡಿದ್ಯಾ? ಅಷ್ಟೆಲ್ಲ ಸೀನೇ ಇಲ್ಲ. ನಮ್ಮ ಅಣ್ಣಗೆ ಆಲ್ರೆಡಿ ನಾನು ಹುಡುಗಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಾಗಿದೆ, ಆಯಿತಾ? ನೀನು ಪ್ಲೀಸ್ ಡೈವರ್ಸ್ ಕೊಡು. ಡೈವರ್ಸ್ ಕೊಟ್ಟರೆ ನಾವು ಲೀಗಲಿನೇ ಅವ್ನು ಡಿವೋರ್ಸಿ ಅಂತಾನೆ ಎಲ್ಲರಿಗೂ ಹೇಳ್ಕೊಂಡು ಆರಾಮಾಗಿ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಬರ್ಬೋದು. ಪ್ಲೀಸ್ 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 ಬೇಗ ಡೈವರ್ಸ್ ಕೊಡು. ಅವನಿಗೆ ಮದುವೆ ನಾನೇ ಹೇಮಂತ್ಗೆ. ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಬೇಡ ಕಣೆ. ಯಬ್ಬಾ ದೇವ್ರೆ, ಅವನ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಅವನೊಂಥರ ರೋಬೋಟು, ನೀನು ಹೇಳ್ದಂಗೆ ಕೇಳ್ಕೊಂಡು ಓಡಾಡೋ ಮೆಷಿನು. ಅವನಿಗೆ ಯಾಕೆ ಮದುವೆ? ಹೋಗ್ಲಿ ಬಿಡು, ನಿಮ್ಮ ಫ್ಯಾಮಿಲಿ ವಿಷಯ ನನಗೆ ಯಾಕೆ. ಸರಿ, ಅದೇ ಇವಾಗ ಸಂಜೆ ಅಟ್ಲೀಸ್ಟ್ ಫೋನ್ ಮಾಡೋಕ್ಕೆ ಹೇಳು. ನಿಮಗೂ ಹೆಂಗೂ ಡೈವರ್ಸ್ ಬೇಕು ತಾನೆ, ನನಗೂ ಡೈವರ್ಸ್ ಬೇಕು ಪ್ಲೀಸ್. ನಿಂದು ಇನ್ನೊಂದು ನಾಟಕ ನಂಗೆ ಗೊತ್ತಾಗಲ್ಲ ಅನ್ಕೋಬೇಡ ಅಶ್ವಿನಿ. ಇವಾಗ ಯಾಕೆ ಹೇಳು ನೀನು ಡೈವರ್ಸ್ ಅಂತ ಕುಣಿತಿರೋದು? ಅಲಿಮೋನಿ ಕೇಳೋಕ್ಕೆ ಬೇಕಾದಷ್ಟು ಕೋಟಿ ಕಟ್ಲೆ ದುಡ್ಡು ಮಾಡ್ಕೋಬೋದಲ್ಲ. ಹೆಂಗೂ ನಮ್ಮ ಹತ್ರ ದುಡ್ಡಿದೆ ಅನ್ನೋದು ಗೊತ್ತು. ಅದಕ್ಕೋಸ್ಕರ ನಿಂದಿವೆಲ್ಲ ಡ್ರಾಮಾ. ದುಡ್ಡಿಗೋಸ್ಕರ ನೀನು ಹಿಂಗೆ ಆಡ್ತಾ ಇರೋದು. ನೀನು ದುಡ್ಡಿಗೋಸ್ಕರನೇ ನಮ್ಮ ಅಣ್ಣನೂ ಮದುವೆ ಆಗಿದ್ದು, ನನಗೆಲ್ಲ ಗೊತ್ತು ಕಣೆ. ಈ ಮಾತು ಹೇಮಂತೋ ಅಥವಾ ನಿಮ್ಮ ಅಮ್ಮನೋ ಮಾತಾಡಿದರೆ ನಾನು ಉತ್ತರ ಕೊಡ್ತಿದ್ದೆ. ನಿನ್ನ ಹತ್ರ ಏನೇ ಮಾತಾಡೋದು ನಾನು? ನಿನ್ನ ತಲೆಯಲ್ಲಿ ಬರೀ ಕೆಟ್ಟದೇ ಓಡ್ತಾ ಇರುತ್ತೆ. ಫುಲ್ಲು ನೆಗೆಟಿವ್ ನೀನು. ಹಾಗಾಗಿ ಹಿಂಗೆಲ್ಲ ಮಾತಾಡ್ತೀಯ. ಫಸ್ಟ್ ಆಫ್ ಆಲ್ ನಿನ್ನ ಹತ್ರ ನಾನೇ ಪ್ರೂವ್ ಮಾಡ್ಕೊಳ್ಳಿ ನಾನು ಹಾಗಲ್ಲ ಹಿಂಗೆ ಅಂತ. ಮೊದಲೇ ಹೇಳಿದ್ದೀನಿ, ನಿಮಗೆ ಎಷ್ಟು ಆಸ್ತಿ ಇದೆ, ನಮಗೆ ಎಷ್ಟು ಆಸ್ತಿ ಇದೆ ಅನ್ನೋದು. ಅಂಥದ್ರಲ್ಲಿ ನಾನು ಯಾಕೆ ನಿಮ್ಮ ದುಡ್ಡು ನೋಡ್ಕೊಂಬರಲಿ? ಅದರಲ್ಲೂ ನಾನಿರೋದು ಒಬ್ಬಳೇ ಮಗಳು ಅಲ್ಲ. ನಿನ್ನ ಹತ್ರ ಏನಿವೆಲ್ಲ ಹೇಳೋದು? ಹೋಗಲಿ ಬಿಡು, ನಿಮ್ಮ ಯೋಗ್ಯತೆಗೆ ತಕ್ಕನಂಗೆ ನೀವು ಮಾತಾಡ್ತೀರಾ. ಸರಿ, ದೇವ್ರಿದನ್ನ ಮೇಲೆ ನೋಡೋಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ಸರಿ, ನಾನು ಫೋನ್ ಮಾಡಿದ ಅಷ್ಟೇ, ಅದನ್ನು ಹೇಳೋಕ್ಕೆ. ನಿಮ್ಮ ಅಣ್ಣಗೆ ಹೇಳ್ಬಿಡು. ಏಯ್ ಮುಚ್ಚೆ ಸಾಕು. ಹಲೋ 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 ಇಟ್ಲು ಫೋನು. ದಿಮಾಕಿಗೇನು ಕಮ್ಮಿ ಇಲ್ಲ. ನಮ್ಮನೇಲಿದ್ದಾಗ ಬಾಯಿ ಮುಚ್ಕೊಂಡಿರ್ತಿದ್ಲು, ಈಗ ಲೋಕ್ ಚಿಗುರ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ, ಇವಳೆಂತ ಡೈವೋರ್ಸ್ ಅಂತಿದ್ದಾಳೆ. ಡಿವೋರ್ಸ್ ಅಂದರೆ ಅಲ್ಲಿ ಮನೆ ತುಂಬ ಕೇಳ್ತಾಳ ಅಂತ. ಯಪ್ಪ ದೇವ್ರೆ, ಎಂತ ಮಾಡೋದು? ಸುಮಾರು ದುಡ್ಡು ಕೇಳಿದ್ರೆ ಅವಳು. ಓಯ್,
ಎಲ್ಲ ಎಂತ ಹಂಗೆ ನೋಡ್ತಾ ಇದ್ದೀರಾ? ನನಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ಮರ್ರ. ಇವತ್ತು ನಾನು ಲಾಯರ್ನ ಮೀಟ್ ಮಾಡೋಕ್ಕೆ ಕೋರ್ಟಿಗೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಸುಮಾರು ಜನ ನಂಗೆ ಆಲ್ ದ ಬೆಸ್ಟ್ ಹೇಳಲ್ಲ ಗೊತ್ತು. ಸುಮಾರು ಜನಕ್ಕೆ ನಾನು ಡೈವರ್ಸ್ ಕೊಡೋದು ಇಷ್ಟ ಇಲ್ಲ. ಆದರೆ ಸುಮಾರು ಜನ ಸಪೋರ್ಟು ಮಾಡ್ತಾ ಇದ್ದೀರಾ ಕೊಡು ಅಂತ. ಎಂತ ಗೊತ್ತಾ, ನಂಗೆ ನೀವು ಹೇಳೋದು ಅರ್ಥ ಆಗ್ತದೆ. ಹೊಂದ್ಕೋಬೇಕು ಅದು ಇದೆಲ್ಲ ಹೌದು. ಆದರೆ ಇವರೆಲ್ಲ ಹೊಂದ್ಕೊಳಂತಾನೇ ಜನ ಅಲ್ಲ ಮರ್ರ, ಭಾರಿ ಕೆಟ್ಟ ಜನ. ನೀವು ನೋಡಿದ್ರಲ್ಲ ಹೆಂಗೆ ಮಾತಾಡೋದ್ಲ ಅಂತ. ಹಾಗೆ ಅವಳು ನಿಜವಾಗ್ಲೂ ಹಾಗೆ ಇರೋದು ಅವಳು. ಹಂಗಾಗಿ ನಾ ಈ ನಿರ್ಧಾರ ಮಾಡಿರೋದು. ನಿಮ್ಗೆ ಯಾರಿಗಾರು ಬೇಜಾರಾಗಿದ್ದರೆ ಸಾರಿ ಆಯ್ತಾ? ಸರಿ, ನಾ ಬರ್ತೀನಿ. ಹೊತ್ತಾತು ಪಾಪ, ಅಪ್ಪ ಕಾಯ್ತಾ ಇದ್ದಾರೆ. ನಾ ರೆಡಿಯಾಗಿ ಹೊರಡ್ಬೇಕತ್ತಾ. ಆಮೇಲೆ ಸಿಗ್ತೀನಿ.